ಮುಂದಿನ ಸೂತ್ರ ಅಪಪರಿಬಹಿರಂಚವಃ ಪಂಚಮ್ಯಾ. ಅಪಪರಿಬಹಿಃ ಅಂಚು ಧಾತು. ಅಪಪರಿಬಹಿಃ ಇವಿಷ್ಟು ಅವ್ಯಯಗಳು, ಆಮೇಲೆ ಅಂಚು ಧಾತು. ಇವಿಷ್ಟು ಪಂಚಮ್ಯಾ ಅಂದರೆ ಪಂಚಮಿ ವಿಭಕ್ತಿಯಲ್ಲಿರುವಂತಹ ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತವೆ ಅಂತ ಅರ್ಥ. ಉದಾಹರಣೆಯನ್ನು ನೋಡಿ, ತುಂಬ ಸುಲಭ ಇದೆ. ಅಪವಿಷ್ಣು, ಅಪವಿಷ್ಣೋಃ ಅಂತ ಕೊಟ್ಟರು. ಅಪವಿಷ್ಣು ಸಂಸಾರಃ. ಅಪವಿಷ್ಣು ಅಂದರೆ ವಿಷ್ಣುಂ ವರ್ಜಯಿತ್ವಾ ಅಂತ ಅರ್ಥ. ವಿಷ್ಣುವನ್ನು ಬಿಟ್ಟು ಜನನ ಮರಣ ಎಂಬಂತಹ ಸಂಸಾರ ಇದೆ, ಅಂದರೆ ವಿಷ್ಣುವಿಗೆ ಇಲ್ಲ ಅಂತ ಅರ್ಥ. ಅಪವಿಷ್ಣು ಇದನ್ನು ನೀವು ಸಮಾಸ ಮಾಡಲೂಬಹುದು, ಮಾಡದೆಯೂ ಹೇಳಬಹುದು. ಮಾಡದೇ ಇದ್ದರೆ ಅಪವಿಷ್ಣೋಃ ಅಂತ ಆಗುತ್ತೆ. ಅಂದರೆ ಅಪ ಒಂದು ಪದ, ವಿಷ್ಣೋಃ ಇನ್ನೊಂದು ಪದ, ಹೀಗೂ ಬಳಸಬಹುದು. ಅಥವಾ ಸಮಾಸವನ್ನು ಮಾಡಿ ಅಪವಿಷ್ಣು ಎಂಬುದಾಗಿಯೂ ಬಳಸಬಹುದು. ಮುಂದಿನ ಸೂತ್ರವನ್ನು ನೋಡಿ. ಆಂಗ್ ಮರ್ಯಾದಾಭಿವಿದ್ಧಿಯೋಃ. ಆಂಗ್ ಮರ್ಯಾದಾಭಿವಿದ್ಧಿಯೋಃ. ಆಂಗ್ ಎಂಬಂತಹ ಅವ್ಯಯವು ಮರ್ಯಾದಾ ಮತ್ತು ಅಭಿವಿಧಿ ಎಂಬ ಅರ್ಥಗಳಲ್ಲಿ ಸಮಾಸವನ್ನು ಹೊಂದುತ್ತದೆ. ಮರ್ಯಾದಾ ಅಂದರೆ ಏನು? ಅಭಿವಿಧಿ ಅಂದರೆ ಏನು? ತೇನ ವಿನಾ ಮರ್ಯಾದಾ ತೇನ ಸಹ ಅಭಿವಿಧಿ. ಅದನ್ನು ಬಿಟ್ಟು ಇರುವಂಥದ್ದು ಮರ್ಯಾದಾ, ಅದನ್ನು ಸೇರಿಸಿಕೊಂಡಿರುವಂಥದ್ದು ಅಭಿವಿಧಿ. ಅಂದರೆ ಏನರ್ಥ? ಸಣ್ಣ ಉದಾಹರಣೆ, ಪ್ರಸಿದ್ಧ ಉದಾಹರಣೆಯನ್ನು ಹೇಳ್ತೇನೆ, ಗೊತ್ತಾಗುತ್ತೆ. ಆಬಾಲ ವೃದ್ಧರಿಗೂ ಗೊತ್ತು ಅಂತ ಕನ್ನಡದಲ್ಲೇ ಹೇಳ್ತೇವೆ. ಆಬಾಲ ವೃದ್ಧ ಅಂದರೆ ಬಾಲರಿಂದ, ಬಾಲಕರಿಂದ ಪ್ರಾರಂಭಿಸಿ ವೃದ್ಧರವರೆಗೆ ಅಂತ ಅರ್ಥ. ಬಾಲಕರಿಂದ ಪ್ರಾರಂಭಿಸಿ ಅಂದರೆ ಬಾಲಕರನ್ನು ಸೇರಿಸ್ಕೊಳ್ಬೇಕಾ ಅಥವಾ ಬಾಲಕರನ್ನು ಬಿಟ್ಟು ಅರ್ಥವನ್ನು ತೆಗೆದುಕೊಳ್ಬೇಕಾ ಎಂಬುದು ಸಂಶಯ. ನೀವು ಮರ್ಯಾದಾ ಅರ್ಥ ಇಟ್ಟುಕೊಂಡ್ರೆ ತೇನ ವಿನ ಅಂದರೆ ಬಾಲೇನ ವಿನ, ಬಾಲಕರನ್ನು ಬಿಟ್ಟು ನೀವು ಅರ್ಥವನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತಾದರೆ ಅದು ಮರ್ಯಾದಾ ಅರ್ಥ ಆಗತ್ತೆ. ಬಾಲೇನ ಸಹ ಅಂದರೆ ಬಾಲಕರನ್ನು ಇಟ್ಟುಕೊಂಡು ಸೇರಿಸ್ತೀರಿ, ಅರ್ಥವನ್ನು ಹೇಳ್ತೀರಿ ಅಂತಾದರೆ ಅದು ಅಭಿವಿಧಿ ಆಗತ್ತೆ. ಅದೇ ರೀತಿಯಲ್ಲಿ ಆಬಾಲ ವೃದ್ಧ ಎಂಬಲ್ಲಿ ವೃದ್ಧರವರೆಗೆ ಅಂದರೆ ವೃದ್ಧರನ್ನು ಬಿಟ್ಟು ಉಳಿದವರು ಮಾತ್ರ ಅಂತ ನೀವು ಅರ್ಥ ಇಟ್ಕೊಂಡ್ರೆ ಅದು ಮರ್ಯಾದಾ ಆಯಿತು. ಅಂದರೆ ತೇನ ವಿನಾ, ವೃದ್ಧೇನ ವಿನಾ ಹೀಗಾಗತ್ತೆ. ವೃದ್ಧರನ್ನು ಸೇರಿಸ್ಕೊಂಡು ಹೇಳ್ತೀರಿ ಅಂತಾದರೆ ತೇನ ಸಹ ಅಂದರೆ ವೃದ್ಧೇನ ಸಹ, ಅದು ಅಭಿವಿಧಿ ಆಯಿತು. ಹೀಗೆ ಆಂಗ್ ಎಂಬುದಕ್ಕೆ ಎರಡೂ ಅರ್ಥವೂ ಇದೆ. ಮರ್ಯಾದಾ ಅರ್ಥವೂ ಇದೆ, ಅಭಿವಿಧಿ ಎಂಬ ಅರ್ಥವೂ ಇದೆ. ಎರಡೂ ಅರ್ಥಗಳಲ್ಲೂ ಕೂಡ ಈ ಆಂಗ್ ಎಂಬ ಅವ್ಯಯವು ಸಮಾಸವನ್ನು ಹೊಂದುತ್ತದೆ. ಉದಾಹರಣೆಯನ್ನು ನೋಡಿ. ಮರ್ಯಾದಾ ಮತ್ತು ಅಭಿವಿಧಿ ಎರಡಕ್ಕೂ ಕೂಡ ಒಂದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆಮುಕ್ತಿ ಸಂಸಾರಃ ಅಂತ ಕೊಟ್ಟರು. ಆಮುಕ್ತಿ ಅಂದರೆ ಮುಕ್ತಿಯವರೆಗೆ ಅಂತ ಅರ್ಥ. ಇದು ಮರ್ಯಾದಾ ಎಂಬುದಕ್ಕೆ ಉದಾಹರಣೆ. ಅಂದರೆ ಮುಕ್ತಿಯವರೆಗೆ ಅಂದರೆ ಏನರ್ಥ? ಮುಕ್ತಿಯನ್ನು ಬಿಟ್ಟು, ಮುಕ್ತಿ ಸಿಕ್ಕಿದ ನಂತರ ಜನನ ಮರಣ ಎಂಬಂತಹ ಸಂಸಾರ ಇರಲ್ಲ. ಮುಕ್ತಿಯನ್ನು ಬಿಟ್ಟು ಸಂಸಾರ ಇರುತ್ತೆ. ಆಮುಕ್ತಿ ಸಂಸಾರ, ಇದು ಮರ್ಯಾದಾ ಎಂಬುದಕ್ಕೆ ಉದಾಹರಣೆ. ಮುಂದಿನ ಉದಾಹರಣೆಯನ್ನು ನೋಡಿ. ಏನು ಕೊಟ್ಟಿದ್ದಾರೆ?
ಆಬಾಲಂ ಹರಿಭಕ್ತಿ ಅಂತ ಇದೆ. ಆಬಾಲಂ ಅಂದರೆ ಬಾಲಕರಿಂದಲೂ ಕೂಡ ವಿಷ್ಣುವಿನ ಬಗ್ಗೆ ಭಕ್ತಿ ಇದೆ ಅಂತ ಅರ್ಥ. ಬಾಲಕರಲ್ಲಿಯೂ ಇದೆ. ತೇನ ಸಹ ಅಭಿವಿಧಿ, ಬಾಲಕರನ್ನು ಬಿಟ್ಟು ಹೇಳ್ತಾ ಇಲ್ಲ. ಈ ಅರ್ಥದಲ್ಲೂ ಕೂಡ ಆಂಗ್ ಎಂಬಂತಹ ಅವ್ಯಯವು ಸಮಾಸವನ್ನು ಹೊಂದುತ್ತದೆ. ಮುಂದಿನ ಸೂತ್ರವನ್ನು ನೋಡಿ. ಲಕ್ಷಣೇನಾಭಿಪ್ರತಿ ಆಭಿಮುಖ್ಯೇ. ಲಕ್ಷಣೇನ ಅಂದರೆ ಒಂದು ಚಿಹ್ನೆಯಿಂದ, ಯಾವುದೋ ಒಂದು ಗುರುತಿನಿಂದ, ಅಭಿಪ್ರತಿ, ಅಭಿ ಮತ್ತು ಪ್ರತಿ ಎಂಬ ಅವ್ಯಯಗಳು, ಆಭಿಮುಖ್ಯ ಅಂದರೆ ಅಭಿಮುಖವಾಗಿ ಇರುವಂಥದ್ದು, ಅಭಿಮುಖವಾಗಿ ಬರುವಂಥದ್ದು ಎಂಬ ಅರ್ಥದಲ್ಲಿ ಸಮಾಸವನ್ನು ಹೊಂದುತ್ತವೆ. ಉದಾಹರಣೆ ಏನು ಕೊಟ್ಟರು? ಅಭ್ಯಗ್ನಿ ಶಲಭಾಹ ಪತಂತಿ, ಪ್ರತ್ಯಗ್ನಿ ಶಲಭಾಹ ಪತಂತಿ. ಏನಾಗಿದೆ? ಅಭಿಪ್ರತಿ ಎಂಬುದು ಪ್ರಥಮ ವಿಭಕ್ತಿಯಲ್ಲಿ ಇದೆ. ಆದ್ದರಿಂದ ಇದಕ್ಕೆ ಉಪಸರ್ಜನ ಸಂಜ್ಞೆ ಬಂದು ಇವುಗಳೇ ಪೂರ್ವದಲ್ಲಿ ಬಳಕೆಯಾಗ್ತವೆ. ಸುಬಂತ ಉತ್ತರ ಪದವಾಗಿ ಇರುತ್ತೆ. ಪ್ರತ್ಯಗ್ನಿ, ಪ್ರತಿ ಅಗ್ನಿ ಅಂದರೆ ಅಗ್ನಿಗೆ ಅಭಿಮುಖವಾಗಿ, ಶಲಭಾಹ ಅಂದರೆ ದೀಪದ ಹುಳುಗಳು ಬೀಳುತ್ತವೆ ಅಂತ ಅರ್ಥ. ಯಾಕೆ ಹೀಗೆ ಹೇಳಿದ್ರು ಅಂದರೆ, ಆ ದೀಪದ ಹುಳು ಅಂದರೆ ಎಲ್ಲೆಲ್ಲಿ ಬೆಂಕಿ ಕಾಣಿಸುತ್ತಾ, ಅದು ಬೆಂಕಿ ಇರಬಹುದು, ದೀಪ ಇರಬಹುದು, ಇನ್ನೇನಾದರೂ ಇರಬಹುದು, ಅದು ಕಂಡುಬಿಟ್ರೆ ಸಾಕು ಅಲ್ಲಿಗೆ ಹಾರಾಡ್ತಾ ಬಂದು ಬಿದ್ದು ಬಿಡುತ್ತೆ. ಅದಕ್ಕೋಸ್ಕರ ಪ್ರತ್ಯಗ್ನಿ ಅಂತ ಕೊಟ್ಟರು. ನಾವು ಶಾಲಾಂ ಪ್ರತಿ ಗಚ್ಚತಿ, ಶಾಲಾಂ ಪ್ರತಿ ಗಚ್ಛಾಮಿ ಎಂಬಲ್ಲಿ ಸಮಾಸ ಉಂಟಾಗಲ್ಲ. ಯಾಕಂದರೆ ಅಲ್ಲಿ ಲಕ್ಷಣದ ಮೂಲಕವಾಗಿ ಅಂದರೆ ಚಿಹ್ನೆಯ ಮೂಲಕವಾಗಿ ಆಭಿಮುಖ್ಯ ಕಾಣಿಸಲ್ಲ. ಅಂದರೆ ಎಲ್ಲೆಲ್ಲಿ ಶಾಲೆ ಇದೆಯೋ ಅಲ್ಲೆಲ್ಲ ಹೋಗಲ್ಲ. ಯಾವುದೋ ಒಂದು ಶಾಲೆಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಥವಾ ಒಬ್ಬ ಹುಡುಗ ಹೋಗ್ತಾನೆ. ಆದರೆ ಈ ದೀಪದ ಹುಳು ಹಾಗಲ್ಲ. ಅದಕ್ಕೆ ಯಾವ ದೀಪ, ಯಾವ ಬೆಂಕಿ ಕಂಡರೂ ಆಗುತ್ತೆ, ಅಲ್ಲಿಗೆ ಹೋಗುತ್ತೆ, ಬೀಳುತ್ತೆ, ಆ ಬೆಂಕಿಗೆ ಬೀಳುತ್ತೆ. ಆದ್ದರಿಂದ ಅದನ್ನು ಸಮಾಸ ಮಾಡಿದರು. ಅದೇ ರೀತಿ ಅಭ್ಯಗ್ನಿ, ಅಭ್ಯಗ್ನಿ ಇದಕ್ಕೂ ಕೂಡ ಅದೇ ಅರ್ಥ. ಇನ್ನು ಮುಂದಿನ ಸೂತ್ರವನ್ನು ನೋಡಿ. ಅನುರ್ಯತ್ ಸಮಯ, ಅನುಹು ಯತ್ ಸಮಯ. ಇಲ್ಲಿ ಯಾವುದು ಸಮಯ ಅಂದರೆ ಸಮೀಪ ಎಂಬಂತಹ ಅರ್ಥ. ಸಮೀಪ ಎಂಬಂತಹ ಅರ್ಥದಲ್ಲಿ ಅನು ಎಂಬಂತಹ ಅವ್ಯಯವು ಸಮಾಸವನ್ನು ಹೊಂದುತ್ತದೆ. ಅನುಹು ಎಂಬುದು ಪ್ರಥಮ ವಿಭಕ್ತಿಯಲ್ಲಿದೆ. ಅದೇ ಉಪಸರ್ಜನ ಸಂಜ್ಞೆಯನ್ನು ಹೊಂದಿ ಪೂರ್ವದಲ್ಲಿ ಬಳಕೆಯಾಗತ್ತೆ. ಅನುವನಂ ಅಶನಿಹಿ ಗತಃ ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅನುವನಂ ಅಂದರೆ ವನದ ಸಮೀಪದಲ್ಲಿ, ಕಾಡಿನ ಸಮೀಪದಲ್ಲಿ ಅಂತ ಅರ್ಥ. ಸಮೀಪದಲ್ಲಿ ಎಂಬ ಅರ್ಥದಲ್ಲೂ ಕೂಡ ಅನು ಎಂಬ ಅವ್ಯಯವು ಸಮಾಸವನ್ನು ಹೊಂದುತ್ತದೆ ಅಂತ ಅರ್ಥ. ಮುಂದಿನ ಸೂತ್ರವನ್ನು ನೋಡಿ. ಯಸ್ಯ ಚಾಯಾಮಃ, ಯಸ್ಯ ಚ ಆಯಾಮಃ. ಆಯಾಮಃ ಅಂದರೆ ದೈರ್ಘ್ಯ, ದೀರ್ಘವಾಗಿ ಇರುವಂಥದ್ದು, ಉದ್ದವಾಗಿ ಇರುವಂಥದ್ದು. ಅಂದರೆ ಆಯಾಮ ದೀರ್ಘವಾಗಿದೆ, ತುಂಬ ಉದ್ದವಾಗಿದೆ ಎಂಬ ಅರ್ಥದಲ್ಲೂ ಕೂಡ ಅನು ಎಂಬ ಅವ್ಯಯವು ಸಮಾಸವನ್ನು ಹೊಂದುತ್ತದೆ ಅಂತ ಅರ್ಥ. ಉದಾಹರಣೆಯನ್ನು ನೋಡಿ ಗೊತ್ತಾಗುತ್ತೆ. ಅನುಗಂಗಂ ಅಂತ ಕೊಟ್ಟರು. ಅನುಗಂಗಂ ಅಂದರೆ ಏನು? ಗಂಗೆಯ ದಡ ಎಷ್ಟು ಉದ್ದವಾಗಿದೆಯೋ ಅಷ್ಟು ಉದ್ದ ಅಂತ ಅರ್ಥ. ಅನುಗಂಗಂ ವಾರಾಣಸಿ ಎಂಬುದಾಗಿ ಹೇಳಿದರು. ಅಂದರೆ ಕಾಶಿ ಎಂಬಂತಹ ಹಳ್ಳಿ ಅದು ಎಷ್ಟು ಉದ್ದ ಇದೆ ಅಂದರೆ ಗಂಗೆಯ ತೀರ ಎಷ್ಟು ಉದ್ದವಾಗಿದೆಯೋ, ಗಂಗೆಯ ದಡ
ಎಷ್ಟು ಉದ್ದವಾಗಿದೆಯೋ ಅಷ್ಟು ಉದ್ದ ಅಂತ ಅರ್ಥ. ಅದು ಹೇಗೆ ಹೇಳ್ತೀರಿ? ಗಂಗೆಯ ಉದ್ದ ತುಂಬ ಉದ್ದ ಇದೆ ಅಲ್ಲ, ಗಂಗಾ ನದಿ ತುಂಬ ಉದ್ದ ಇದೆ ಅಲ್ವಾ, ಆ ದಡದಷ್ಟು ಉದ್ದ ವಾರಾಣಸಿ ಅಂದರೆ ಕಾಶಿ ಇದೆಯಾ ಅಂತ ಸಂಶಯ ಬರಬಹುದು. ಹಾಗಲ್ಲ ಅರ್ಥ. ಗಂಗಾ ನದಿಯ ದಡದಲ್ಲಿ ಹೋಗಿ ನಿಂತುಕೊಳ್ಳಿ, ಆಗ ನಿಮ್ಮ ಕಣ್ಣಿಗೆ ಗಂಗಾ ನದಿಯ ದಡ ಎಷ್ಟು ಉದ್ದ ಕಾಣಿಸುತ್ತಾ, ಆ ಕಾಣಿಸುವಂತಹ ಎಲ್ಲ ಭಾಗದಲ್ಲೂ ಕೂಡ ವಾರಾಣಸಿ ಎಂಬಂತಹ ನಗರವೇ ಅಥವಾ ಆ ಹಳ್ಳಿಯೇ ವ್ಯಾಪಿಸಿಕೊಂಡಿದೆ ಅಂತ ಅರ್ಥ. ಅಂದರೆ ಗಂಗಾ ನದಿಯ ದಡದಲ್ಲಿ ನಾವು ಇದ್ದಾಗ ನಮ್ಮ ಕಣ್ಣಿಗೆ ಎಷ್ಟು ಉದ್ದ ದಡ ಕಾಣಿಸುತ್ತಾ ಅಷ್ಟು ಉದ್ದ ವಾರಾಣಸಿ ಎಂಬಂತಹ ಹಳ್ಳಿ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಅನು ಎಂಬ ಅವ್ಯಯ ಸಮಾಸ ಆಗತ್ತೆ. ಅದಕ್ಕೋಸ್ಕರವೇ ಅನುಗಂಗಂ ವಾರಾಣಸಿ ಎಂಬುದಾಗಿ ಕೊಟ್ಟರು. ಮುಂದಿನ ಸೂತ್ರವನ್ನು ನೋಡಿ. ತಿಷ್ಠದ್ಗು ಪ್ರಭೃತಿ ನೀಚ. ಪ್ರಭೃತಿ ಅಂದರೆ ಮೊದಲಾದವುಗಳು, ತಿಷ್ಠದ್ಗು ಮೊದಲಾದವುಗಳು ಸಮಾಸವನ್ನು ಹೊಂದುತ್ತವೆ ಅಂತ ಅರ್ಥ. ಇದು ನಿಪಾತನ. ನಿಪಾತನ ಅಂದರೆ ಸಿದ್ಧರೂಪ ನಿರ್ದೇಶ. ಇಲ್ಲಿ ಸೂತ್ರಗಳನ್ನು ಹೇಳಿ ಪ್ರಕ್ರಿಯೆಯನ್ನು ಮಾಡುವ ಅಗತ್ಯ ಇಲ್ಲ. ಈ ರೂಪ ಸರಿ, ತಿಷ್ಠದ್ಗು ಎಂಬ ರೂಪ ಸರಿ ಎಂಬುದೇ ನಿಪಾತನ. ಆ ರೀತಿಯಲ್ಲಿ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ. ಇಲ್ಲಿ ಪ್ರಕ್ರಿಯೆ ಮಾಡುವ ಅಗತ್ಯ ಇಲ್ಲ. ಇವು ಕೂಡ ಅವ್ಯಯೀ ಭಾವ ಸಮಾಸದಲ್ಲೇ ಸೇರುತ್ತೆ ಅಂತ. ತಿಷ್ಠಂತಿ ಗಾವಃ ಯಸ್ಮಿನ್ ಕಾಲೇ ಅಂತ ನೀವು ಬಹುವ್ರೀಹಿ ಅರ್ಥ ಇಟ್ಕೊಂಡು ಬಿಟ್ರೆ ತಿಷ್ಠದ್ಗುಹು ಅಂತ ಪುಲ್ಲಿಂಗ ಆಗ್ತಿತ್ತು. ಪುಲ್ಲಿಂಗ ಅಲ್ಲ, ಇದು ಅವ್ಯಯೀ ಭಾವ ಸಮಾಸ. ಆದ್ದರಿಂದ ನಪುಂಸಕಲಿಂಗವೇ ಬರುತ್ತೆ, ತಿಷ್ಠದ್ಗು ಅಂತ ರೂಪವಾಗುತ್ತೆ. ಹಸುಗಳು ಹಾಲು ಕರೆಯುವ ಸಂದರ್ಭದಲ್ಲಿ ಬಂದು ಅಂದರೆ ಹಟ್ಟಿಗೆ ಬಂದು ಕೊಟ್ಟಿಗೆಗೆ ಬಂದು ನಿಂತುಕೊಳ್ತವೆ. ಆ ಕಾಲವೇ ತಿಷ್ಠದ್ಗು ಕಾಲ. ಅಂದರೆ ಗೋದೋಹನ ಕಾಲ ಅಂತ ಅರ್ಥವನ್ನು ಕೊಟ್ಟರು. ಆಮೇಲೆ ಮುಂದಿನ ಸೂತ್ರವನ್ನು ನೋಡಿ. ಪಾರೆ ಮಧ್ಯೆ ಷಷ್ಠ್ಯಾವಾ. ಪಾರೆ ಮಧ್ಯೆ ಎಂಬಂತಹ ಅವ್ಯಯಗಳು ಷಷ್ಠ್ಯ, ಷಷ್ಠಿ ವಿಭಕ್ತಿಯಲ್ಲಿರುವಂತಹ ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತವೆ. ಇಲ್ಲಿ ಪಾರೆ ಮತ್ತು ಮಧ್ಯೆ ಎಂಬುದನ್ನು ನಿಪಾತನ ಮಾಡಿದ್ದಾರೆ. ಆದ್ದರಿಂದ ನೀವು ಅಕಾರಾಂತವಾಗಿ ಇದನ್ನು ಬಳಸುವುದಕ್ಕೆ ಆಗುವುದಿಲ್ಲ, ಏಕಾರಾಂತವಾಗಿಯೇ ಬಳಸಬೇಕು. ಪಾರೆ ಗಂಗಂ, ಗಂಗಾಯಾಹ ಪಾರಂ, ಪಾರೆ ಗಂಗಂ. ಇಲ್ಲಿ ಪಾರೆ ಮಧ್ಯೆ ಷಷ್ಠ್ಯ ವಾ ಅಂತ ಬೇರೆ ಹೇಳಿದ್ದಾರೆ. ಅಂದರೆ ವಿಕಲ್ಪ, ಇನ್ನೊಮ್ಮೆ ವಿಕಲ್ಪ ಹೇಳಿದರು. ಆಗ ಏನಾಗುತ್ತೆ, ಷಷ್ಠಿ ತತ್ಪುರುಷವೂ ಉಂಟಾಗುತ್ತೆ. ಈ ವಿಕಲ್ಪದಿಂದ ಷಷ್ಠಿ ತತ್ಪುರುಷವೂ ಉಂಟಾಗುತ್ತೆ. ಗಂಗಾಯಾಹ ಪಾರಂ, ಗಂಗಾ ಪಾರಂ ಎಂಬುದಾಗಿಯೂ ಬಿಡಿಸಬಹುದು. ಅಲ್ಲ, ಮೊದಲೇ ವಿಭಾಷಾ ಎಂಬುದರಿಂದ ವಿಕಲ್ಪ ಸಿಕ್ಕಿಲ್ವೇ, ಅದರಿಂದಲೇ ಎರಡು ರೂಪ ಆಗಲ್ವೇ ಅಂತ ನೀವು ಕೇಳಬೇಡಿ. ಆ ವಿಕಲ್ಪಕ್ಕೂ ಈ ವಿಕಲ್ಪಕ್ಕೂ ವ್ಯತ್ಯಾಸ ಇದೆ. ಆ ವಿಕಲ್ಪಕ್ಕೆ ಏನರ್ಥ, ನೀವು ವಿಗ್ರಹವಾಕ್ಯವನ್ನೂ ಬಳಸಬಹುದು ಅಥವಾ ಅವ್ಯಯೀ ಭಾವವನ್ನೂ ಬಳಸಬಹುದು ಅಂತ ಅರ್ಥ. ಗಂಗಾಯಾಹ ಪಾರಂ ಅಂತಲೂ ಬಳಸಬಹುದು, ಪಾರೆ ಗಂಗಂ ಅಂತಲೂ ಬಳಸಬಹುದು. ಇದು ವಿಭಾಷಾ ಸೂತ್ರದ ಮೂಲಕವಾಗಿ ಪಾರೆ ಮಧ್ಯೆ ಷಷ್ಠ್ಯಾವ ಸೂತ್ರಕ್ಕೆ ಅರ್ಥ. ಪಾರೆ ಮಧ್ಯೆ ಷಷ್ಠ್ಯಾವ ಎಂಬಲ್ಲಿ ವಾ ಎಂಬ ಇನ್ನೊಂದು ವಿಕಲ್ಪ ಇದೆ. ಅದರಿಂದ ನಮಗೆ ಷಷ್ಠಿ ತತ್ಪುರುಷವು ಸಿದ್ಧವಾಗುತ್ತೆ, ಷಷ್ಠಿ ತತ್ಪುರುಷ ಸಮಾಸವೂ ಉಂಟಾಗುತ್ತೆ. ಆಗ ಗಂಗಾ ಪಾರಂ ಎಂಬ ರೂಪ ಉಂಟಾಗುತ್ತೆ. ಹೀಗೆ ಮೂರನ್ನು ಬಳಸಬಹುದು. ಅಂದರೆ ವಿಗ್ರಹವಾಕ್ಯವನ್ನು ಬಳಸಬಹುದು, ಬಿಡಿಸಿ ಹೇಳಬಹುದು ಗಂಗಾಯಾಹ ಪಾರಂ, ಅಥವಾ ಪಾರೆ ಗಂಗಂ ಎಂಬ
ಅವ್ಯಯೀ ಭಾವವನ್ನು ಬಳಸಬಹುದು. ಅಥವಾ ಗಂಗಾ ಪಾರಂ ಎಂಬುದಾಗಿ ಷಷ್ಠಿ ತತ್ಪುರುಷವನ್ನು ಬಳಸಬಹುದು. ಗಂಗಾಯಾಹ ಪಾರಂ, ಪಾರೇ ಗಂಗಂ, ಗಂಗಾ ಪಾರಂ 3 ಸರಿ. ಮುಂದಿನ ಸೂತ್ರವನ್ನು ನೋಡಿ. ಸಂಖ್ಯಾ ವಂಶ್ಯೇನ ಅಂತ ಇದೆ. ಸಂಖ್ಯಾ ಅಂದರೆ ಸಂಖ್ಯಾವಾಚಕವಾದಂತಹ ಪದ. ವಂಶ್ಯೇನ ವಂಶದಲ್ಲಿ ಇರುವವನು, ವಂಶದಲ್ಲಿ ಹುಟ್ಟಿದವನು, ಅವನು ವಂಶ್ಯ. ಅಂತಹ ವಂಶವನ್ನು ಸೂಚಿಸುವಂತಹ ಪದ ಆಗಿದ್ದರೆ, ಅಂದರೆ ವಂಶದಲ್ಲಿ ಹುಟ್ಟಿದವನು ಎಂಬುದನ್ನು ಸೂಚಿಸುವಂತಹ ಪದವಾಗಿದ್ದರೆ ಆಗಲೂ ಕೂಡ ಸಮಾಸವು ಉಂಟಾಗುತ್ತೆ ಅಂತ ಅರ್ಥ. ಈ ವಂಶ್ಯ ಅಂದರೆ 2 ರೀತಿಯಲ್ಲಿ ಇದೆ. ಒಂದು ವಿದ್ಯೆಯಿಂದ, ಇನ್ನೊಂದು ಜನನದಿಂದ. ಅಂದರೆ ಗುರು ಶಿಷ್ಯ ಪರಂಪರೆ, ಇದು ವಿದ್ಯೆಯಿಂದ ಉಂಟಾಗುವಂತಹ ವಂಶ. ಅದರಲ್ಲಿ ಇರುವವರು ವಂಶೀಯ. ತಂದೆ ಮಗ, ಇದು ಹುಟ್ಟುವಂತಹ ಸಂಬಂಧ, ಇದರಿಂದ ವಂಶವನ್ನು ಹೇಳ್ತೇವೆ. ಅದರಲ್ಲಿ ಇರುವುದು ವಂಶ್ಯ, ಅಂದರೆ ಆ ವಂಶದಲ್ಲಿ ಇರುವವರು. ಇವುಗಳನ್ನು ಸೂಚಿಸುವಂತಹ ಪದಗಳಿದ್ದಾಗ ಅವ್ಯಯೀ ಭಾವ ಸಮಾಸ ಉಂಟಾಗುತ್ತೆ. ದ್ವಿಮುನಿ ವ್ಯಾಕರಣಂ ಅಂತ ಕೊಟ್ಟರು. ದ್ವೇ ಮುನಿ ಅಲ್ಲ, ದ್ವೌ ಮುನಿ ಅಸ್ಯ, ದ್ವಿಮುನಿ. ದ್ವೌ ಮುನಿ, 2 ಋಷಿಗಳು ಈ ವ್ಯಾಕರಣಕ್ಕೆ ಇದ್ದಾರೆ. ಅದು ದ್ವಿಮುನಿ ಅಂತ ನಪುಂಸಕಲಿಂಗ ಆಯಿತು, ಅವ್ಯಯೀ ಭಾವ ಆಯಿತು. ತ್ರಿಮುನಿ ವ್ಯಾಕರಣಂ, ತ್ರಯಃ ಮುನಯಃ ಅಸ್ಯ, ತ್ರಿಮುನಿ. ಹೀಗೆ ಸಂಖ್ಯಾವಾಚಕವಾದಂತಹ ಅವ್ಯಯ ವಂಶ್ಯ ಸೂಚಕವಾದಂತಹ ಪದದೊಂದಿಗೆ ಸಮಾಸವನ್ನು ಹೊಂದುತ್ತದೆ. ಜನನದಿಂದ ಸಂಬಂಧಕ್ಕೆ ಇನ್ನೊಂದು ಉದಾಹರಣೆ ಇದೆ ನೋಡಿ. ಏಕವಿಂಶತಿ ಭಾರದ್ವಾಜಂ ಎಂಬುದಾಗಿ ಇದೆ. ಅಂದರೆ ಭರದ್ವಾಜ ವಂಶದಲ್ಲಿ ಹುಟ್ಟಿದವರು ಒಟ್ಟು 21 ಜನರು ಇದ್ದಾರೆ ಅಂತ ಅರ್ಥ. ಅಲ್ಲಿ ಏಕವಿಂಶತಿ ಭಾರದ್ವಾಜಂ ಎಂಬಂತಹ ಅವ್ಯಯೀ ಭಾವ ಸಮಾಸ ಉಂಟಾಗಿದೆ. ಆಮೇಲೆ ಮುಂದಿನ ಸೂತ್ರವನ್ನು ನೋಡಿ. ನದೀಭಿಶ್ಚ ಎಂಬಂತಹ ಸೂತ್ರ. ನದಿ ಅಂದರೆ ಗಂಗಾ, ಯಮುನಾ ಮೊದಲಾದಂತಹ ನದಿಗಳು. ಇವುಗಳನ್ನು ಸೂಚಿಸುವಂತಹ ಶಬ್ದಗಳೊಂದಿಗೆ ಸಂಖ್ಯಾವಾಚಕವಾದಂತಹ ಶಬ್ದವು ಸಮಾಸವನ್ನು ಹೊಂದುತ್ತದೆ ಅಂತ ಅರ್ಥ. ಸಪ್ತಗಂಗಂ ಅಂತ ಕೊಟ್ಟರು. ಇಲ್ಲಿ ಸ್ವಲ್ಪ ಸಂದೇಹ ಉಂಟಾಗುತ್ತೆ. ಯಾಕೆ ಅಂದರೆ ವಿಗ್ರಹವಾಕ್ಯ ಸಪ್ತಾನಾಂ ಗಂಗಾನಾಂ ಸಮಾಹಾರಃ ಸಪ್ತಗಂಗಂ ಎಂಬುದಾಗಿ ಹೇಳಿದರು. ಇದು ಸಮಾಹಾರ ದ್ವಂದ್ವ ಅಲ್ಲವೇ, ಸಮಾಹಾರ ಅಲ್ಲವೇ ಅಂತ ಅನಿಸುತ್ತೆ. ಆದರೆ ಅಲ್ಲೇ ವಾರ್ತಿಕ ಕೊಟ್ಟಿದ್ದಾರೆ ನೋಡಿ. ಸಮಾಹಾರೇ ಚ ಅಯಂ ಇಷ್ಯತೆ, ಅಂದರೆ ಸಮಾಹಾರ ಅರ್ಥದಲ್ಲಿ ಅಯಂ ಈ ಅವ್ಯಯೀ ಭಾವ ಸಮಾಸವು ಇಷ್ಯತೆ ಇಷ್ಟವಾಗಿದೆ ಅಂತ ಅರ್ಥ. ಅಂದರೆ ಇದನ್ನು ಸಮಾಹಾರ ದ್ವಿಗು ಎಂಬುದಾಗಿ ಭಾವಿಸಬೇಡಿ, ಸಮಾಹಾರ ದ್ವಿಗು ಎಂಬುದಾಗಿ ಭಾವಿಸಬೇಡಿ. ಇದು ಅವ್ಯಯೀ ಭಾವ ಸಮಾಸವೇ ಆಗಿದೆ. ಸಪ್ತಗಂಗಂ, ಸಪ್ತಾನಾಂ ಗಂಗಾನಾಂ ಸಮಾಹಾರಃ ಸಪ್ತಗಂಗಂ. ದ್ವಯೋಃ ಯಮುನಯೋಃ ಸಮಾಹಾರಃ ದ್ವಿಯಮುನಂ ಎಂಬುದಾಗಿ ಹೇಳಿದರು. ಮುಂದಿನ ಸೂತ್ರವನ್ನು ನೋಡಿ. ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್. ಅನ್ಯ ಪದಾರ್ಥ, ಅನ್ಯ ಪದಾರ್ಥ ಪ್ರಧಾನವಾದದ್ದು ಬಹುವ್ರೀಹಿ.
ಆದರೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ಯ ಪದಾರ್ಥ ಆಗಿದ್ದರೂ ಕೂಡ ಅದು ಅವ್ಯಯೀ ಭಾವವೇ ಆಗತ್ತೆ, ಬಹುವ್ರೀಹಿ ಆಗುವುದಿಲ್ಲ. ಯಾವಾಗ ಸಂಜ್ಞಾಯಾಮ್ ಅಂದರೆ ಸಂಜ್ಞಾವಾಚಕ ಆಗಿದ್ದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಊರಿನ ಹೆಸರನ್ನು ಸೂಚಿಸ್ತಾ ಇದ್ದರೆ ಆಗ ಅದು ಬಹುವ್ರೀಹಿ ಆಗಲ್ಲ. ನದೀವಾಚಕ ಶಬ್ದಗಳ ಜೊತೆಗೆ ಅವ್ಯಯೀ ಭಾವ ಸಮಾಸವೇ ಉಂಟಾಗುತ್ತೆ. ವಿಗ್ರಹವಾಕ್ಯ ನೋಡಿ ಬಹುವ್ರೀಹಿಯಂತೆ ತೋರ್ತಾ ಇದೆ. ಉನ್ಮತ್ತ ಗಂಗಾ ಯಸ್ಮಿನ್ ಸಹ ಅಂತ ಬಿಡಿಸ್ಕೊಳ್ಬೇಕು. ಅಂದರೆ ರಭಸವಾಗಿ ಹರಿಯುವಂತಹ ಗಂಗಾ ನದಿಯು ಯಾವ ಪ್ರದೇಶದಲ್ಲಿ ಇದ್ದಾಳೋ ಸಹ ಆ ಪ್ರದೇಶ ಅಂತ ಅರ್ಥ. ನಾವು ಉನ್ಮತ್ತ ಗಂಗಾ ಅಂತ ಮಾಡಲಿಕ್ಕಾಗಲ್ಲ, ಬಹುವ್ರೀಹಿ ಮಾಡಲಿಕ್ಕಾಗಲ್ಲ. ಉನ್ಮತ್ತ ಗಂಗಂ ಅಂತ ಮಾಡಬೇಕು. ಇದು ಸಂಜ್ಞೆ, ಅಂದರೆ ಇದೊಂದು ಊರಿನ ಹೆಸರು ಅಷ್ಟೆ. ಅದೇ ಥರ ಲೋಹಿತ ಗಂಗಂ, ಲೋಹಿತ ಗಂಗಾ ಯಸ್ಮಿನ್ ಅಂದರೆ ಕೆಂಪಾದಂತಹ ಗಂಗಾ ನದಿ ಎಲ್ಲಿಯೋ ಅದು. ಅಂದರೆ ಮಣ್ಣನ್ನು ಜಾಸ್ತಿ ಕೊಚ್ಚಿಕೊಂಡು ಹೋಗುತ್ತೆ, ಆದ್ದರಿಂದ ಗಂಗಾ ನದಿ ಕೆಂಪಾಗಿರುತ್ತೆ. ಅಂತಹ ಪ್ರದೇಶ ಅದನ್ನು ಲೋಹಿತ ಗಂಗಂ ಎಂಬುದಾಗಿ ನಪುಂಸಕಲಿಂಗದಲ್ಲಿ ಹೇಳಿದರು. ತುಂಬ ಸುಲಭ ಇದೆ. ಮುಂದಿನ ಸೂತ್ರವನ್ನು ನೋಡಿ. ಸಮಾಸಾಂತಾಹ, ಸಮಾಸಾಂತ ಪ್ರತ್ಯಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಸಮಾಸದ ಕೊನೆಯಲ್ಲಿ ಕೆಲವು ಪ್ರತ್ಯಯಗಳು ಬರ್ತವೆ. ಸಮಾಸಾಂತಾಹ ಎಂಬುದು ಅಧಿಕಾರ ಸೂತ್ರ. ನಾನು ಹಿಂದೆ ಅಂದರೆ ಅವ್ಯಯಂ ವಿಭಕ್ತಿ ಸಮೀಪ ಸೂತ್ರವನ್ನು ವಿವರಿಸುವಾಗ ಅಪದಿಶಂ ಎಂಬ ಉದಾಹರಣೆಯನ್ನು ಹೇಳಿದ್ದೆ. ಅಲ್ಲೇ ಈ ಸೂತ್ರವನ್ನು ಹೇಳಿದ್ದೆ. ಅವ್ಯಯೀ ಭಾವೇ ಶರತ್ ಪ್ರಭೃತಿಭ್ಯಃ ಎಂಬ ಸೂತ್ರ. ಶರತ್ ಮೊದಲಾದಂತಹ ಶಬ್ದಗಳಿಗೆ ಅವ್ಯಯೀ ಭಾವ ಸಮಾಸದಲ್ಲಿ ಟಚ್ ಪ್ರತ್ಯಯ ಬರುತ್ತೆ ಅಂತ ಅರ್ಥ. ಟಚ್ ಪ್ರತ್ಯಯ ಬಂದಾಗ ಏನಾಗುತ್ತೆ? ಅಕಾರಾಂತ ಶಬ್ದವಾಗತ್ತೆ. ಅಪದಿಶಂ ಎಂಬಂತಹ ಉದಾಹರಣೆ, ಉಪಶರದಂ ಎಂಬಂತಹ ಉದಾಹರಣೆ. ಉಪಶರತ್ ಅಂತ ನಿಲ್ಲಲ್ಲ, ಉಪಶರದಂ ಅಂತ ಆಗುತ್ತೆ, ಅಕಾರಾಂತ ಶಬ್ದವಾಗುತ್ತೆ. ಇದೇ ಪ್ರಯೋಜನ. ಇಷ್ಟು ಮಾತ್ರ ಅಲ್ಲ, ಮುಂದಿನ ಸೂತ್ರವನ್ನು ನೋಡಿ. ಅನಶ್ಚ ಅಂತ ಕೊಟ್ಟರು. ಅನ್ ಎಂಬುದು ಕೊನೆಯಲ್ಲಿದ್ದರೆ ಅಂತಹ ಶಬ್ದಕ್ಕೂ ಕೂಡ ಅವ್ಯಯೀ ಭಾವ ಸಮಾಸದಲ್ಲಿ ಟಚ್ ಪ್ರತ್ಯಯ ಬರುತ್ತೆ ಅಂತ ಅರ್ಥ. ಅನಶ್ಚ ಸೂತ್ರ. ರಾಜನ ಹತ್ತಿರ ಇದ್ದಾನೆ ಅಂತ ಹೇಳಬೇಕು. ರಾಜ್ಞಃ ಸಮೀಪಂ ಏನಾಗುತ್ತೆ? ಉಪ ರಾಜನ್ ಅಂದರೆ ರಾಜ್ಞಃ ಸಮೀಪಂ ಇದ್ದಾಗ ಸಮೀಪಾರ್ಥದಲ್ಲಿ ಉಪ ಎಂಬ ಅವ್ಯಯ ಬಳಕೆಯಾಯಿತು. ಅದು ಉಪಸರ್ಜನ ಸಂಜ್ಞೆಯನ್ನು ಹೊಂದಿ ಪೂರ್ವದಲ್ಲಿ ಬಳಕೆಯಾಗುತ್ತೆ. ಉಪರಾಜನ್ ಅಂತ ಇರುತ್ತೆ. ಅನಶ್ಚ ಸೂತ್ರದಿಂದ ಟಚ್ ಪ್ರತ್ಯಯ ಬರುತ್ತೆ. ಟಚ್ ಅಂದರೆ ಅಕಾರ ಸೇರಿಕೊಳ್ಳುತ್ತೆ. ಉಪರಾಜನ್ ಅ ಅಂತ ಆಯಿತು. ಈಗ ಉಪರಾಜನ ಅಂತ ಆಗ್ತಿತ್ತು, ನಕಾರ ಅಕಾರ ಸೇರಿ ರಾಜನ ಅಂತ ಆಗ್ತಿತ್ತು. ಆದರೆ ಮುಂದಿನ ಸೂತ್ರ ನಸ್ತದ್ಧಿತೆ, ಇದರಿಂದ ಟಿ ಲೋಪವನ್ನು ಹೇಳಿದರು. ಟಿ ಅಂದರೆ ಏನು? ಅಚೋಂತ್ಯಾದಿ ಟಿ. ಅಚಾಂ ಮಧ್ಯೆ ಯಹ ಅಂತ್ಯಃ ಸಹ ಆದಿಃ ಯಸ್ಯ ತತ್ ಟಿ ಸಂಜ್ಞಂ ಸ್ಯಾತ್. ಅಂದರೆ ಯಾವುದೇ ಒಂದು ಶಬ್ದ, ಪ್ರಾತಿಪದಿಕ, ಧಾತು ಏನಾದರೂ ಇರಬಹುದು, ಅದರಲ್ಲಿರುವಂತಹ ಕೊನೆಯ ಸ್ವರಾಕ್ಷರದಿಂದ ಮುಂದೆ ಇರುವಂತಹ ಎಲ್ಲ ವರ್ಣಗಳು, ಆ ಸಮುದಾಯವನ್ನು ಟಿ ಎಂಬುದಾಗಿ ಕರೀತಾರೆ. ಇಲ್ಲಿ ರಾಜನ್ ಎಂಬಲ್ಲಿ ಅನ್ ಎಂಬುದು ಟಿ ಆಯಿತು, ಅದಕ್ಕೆ ಲೋಪವಾಗುತ್ತೆ. ನಸ್ತದ್ಧಿತೆ ಸೂತ್ರದಿಂದ ಲೋಪವಾಗುತ್ತೆ. ಯಾವಾಗ? ತದ್ಧಿತೆ, ತದ್ಧಿತ ಪ್ರತ್ಯಯ ಪರದಲ್ಲಿದ್ದಾಗ.
ಈ ಸಮಾಸಾಂತ ಪ್ರತ್ಯಯ ಎಂಬುದು ತದ್ಧಿತ ಪ್ರತ್ಯಯವೇ ಆಗಿದೆ, ಬೇರೆ ಯಾವುದೂ ಅಲ್ಲ. ಯಾಕಂದರೆ ಎರಡೂ ಅಧಿಕಾರಗಳು ಇವೆ. ತದ್ಧಿತಾಹ ಎಂಬ ಅಧಿಕಾರವೂ ಇದೆ, ಸಮಾಸಾಂತಾಹ ಎಂಬ ಅಧಿಕಾರವೂ ಇದೆ. ಹೀಗೆ ನಕಾರಾಂತಕ್ಕೆ ಟಿಲೋಪ ಬಂದಾಗ ಉಪರಾಜ್ ಅ ಉಪರಾಜ ಸೇರಿಸಿದಾಗ ಉಪರಾಜ ಅಂತ ಆಯಿತು. ನಪುಂಸಕಲಿಂಗ ಉಪರಾಜಂ ಎಂಬಂತಹ ರೂಪ ಸಿಗತ್ತೆ. ಅಂದರೆ ಏನಾಯಿತು, ರಾಜ್ಞ ಸಮೀಪಂ ಉಪರಾಜಂ ಅಂತ ಆಯಿತು. ಹೀಗೆ ನಶ್ಚ ಮತ್ತು ನಸ್ತದ್ಧಿತೆ ಈ ಎರಡು ಸೂತ್ರಗಳಿಂದ ಉಪರಾಜಂ ಎಂಬಂತಹ ರೂಪ ಸಿದ್ಧವಾಗುತ್ತೆ. ಅದೇ ರೀತಿಯಲ್ಲಿ ಅಧ್ಯಾತ್ಮಂ, ಆತ್ಮನಿ ಇತಿ ಅಧ್ಯಾತ್ಮಂ. ಮುಂದಿನ ಸೂತ್ರವನ್ನು ನೋಡಿ. ಅನಶ್ಚ ಸೂತ್ರದ ಮುಂದಿನ ಸೂತ್ರವನ್ನು ನೋಡಿ. ನಪುಂಸಕಾದನ್ಯತರಸ್ಯಾಂ ಅಂತ ಕೊಟ್ಟರು. ಅಂದರೆ ಅನಶ್ಚ ಸೂತ್ರದಿಂದ ಟಚ್ ಪ್ರತ್ಯಯವನ್ನು ಹೇಳಿ ಆಗಿದೆ. ಅದು ನಿತ್ಯವಾಗಿ ಬರ್ತಾ ಇತ್ತು ಉಪರಾಜಂ ಎಂಬುದಾಗಿ. ಆದರೆ ರಾಜನ್ ಶಬ್ದ ಪುಲ್ಲಿಂಗ, ಆದ್ದರಿಂದ ನಿತ್ಯವಾಗಿ ಟಚ್ ಪ್ರತ್ಯಯ ಬಂದು ಉಪರಾಜಂ ಎಂಬಂತಹ ರೂಪ ಆಗಿದೆ. ಅದೇ ಒಂದು ವೇಳೆ ನಕಾರಾಂತ ಶಬ್ದ ನಪುಂಸಕಲಿಂಗ ಆಗಿದ್ದರೆ ಟಚ್ ಪ್ರತ್ಯಯ ವಿಕಲ್ಪವಾಗಿ ಬರುತ್ತೆ. ಆಗ ಉಪಚರ್ಮಂ, ಉಪಚರ್ಮ ಎಂಬಂತಹ ಎರಡೆರಡು ರೂಪಗಳು ಉಂಟಾಗ್ತವೆ. ಅದೇ ವಿಶೇಷ. ಟಚ್ ಪ್ರತ್ಯಯ ಬಂದರೆ ಉಪಚರ್ಮಂ, ಬಂದಿಲ್ಲ ಅಂತಾದರೆ ಉಪಚರ್ಮ. ಹೀಗೆ ಇದು ನಪುಂಸಕಾದನ್ಯತರಸ್ಯಾಂ ಎಂಬಂತಹ ಸೂತ್ರಕ್ಕೆ ಅರ್ಥ. ಮುಂದಿನ ಸೂತ್ರ ನದೀ ಪೌರ್ಣಮಾಸ್ಯಾಗ್ರಹಾಯಣಿಭ್ಯ ಅಂತಂದರು. ಈ ಪದಗಳಿಗೂ ಕೂಡ ನದಿ, ಪೌರ್ಣಮಾಸಿ, ಆಗ್ರಹಾಯಣಿ ಇಲ್ಲಿಯೂ ಕೂಡ ಟಚ್ ಪ್ರತ್ಯಯ ಬರುತ್ತೆ ಅಂತಂದರು. ಅದು ವಿಕಲ್ಪ. ಆಗ ಏನಾಗುತ್ತೆ, ಉಪನದಂ, ಉಪನದಿ ಎರಡು ರೂಪಗಳು ಸಿದ್ಧವಾಗ್ತವೆ. ನದ್ಯಾಹ ಸಮೀಪಂ ಉಪನದಂ, ಉಪನದಿ ಎಂಬಂತಹ ರೂಪಗಳು. ಮುಂದಿನ ಸೂತ್ರವನ್ನು ನೋಡಿ. ಝಯಃ ಅಂತ ಇದೆ. ಝಯಃ ಅಂದರೆ ಝೈ ವರ್ಣಗಳು. ಮಾಹೇಶ್ವರ ಸೂತ್ರದಲ್ಲಿ ಝಭನ್ಯ ಅಲ್ಲಿಂದ ಪ್ರಾರಂಭಿಸಿ ಕಪೈ ಅಲ್ಲಿವರೆಗಿನ ವರ್ಣಗಳು. ಈ ವರ್ಣಗಳು ಏನಾದರೂ ಶಬ್ದದ ಕೊನೆಯಲ್ಲಿದ್ದರೆ ಅಂತಹ ಸಂದರ್ಭದಲ್ಲೂ ಕೂಡ ಅವ್ಯಯೀಭಾವ ಸಮಾಸದಲ್ಲಿ ಟಚ್ ಪ್ರತ್ಯಯ ವಿಕಲ್ಪವಾಗಿ ಬರುತ್ತೆ ಅಂತ ಅರ್ಥ. ಸಮಿಧ್ ಎಂಬ ಶಬ್ದ ಧಕಾರಾಂತ ಶಬ್ದ. ಧಕಾರಾಂತ ಶಬ್ದ ಏನಾಯಿತು, ಉಪಸಮಿಧಂ. ಟಚ್ ಪ್ರತ್ಯಯ ಬಂದರೆ ಉಪಸಮಿಧಂ ಅಂತಾಯಿತು. ಟಚ್ ಪ್ರತ್ಯಯ ಬಂದಿಲ್ಲ ಅಂತಾದರೆ ಉಪಸಮಿತ್ ಎಂಬಂತಹ ರೂಪ ಆಯಿತು. ಇನ್ನು ಅವ್ಯಯೀಭಾವ ಸಮಾಸದಲ್ಲಿ ಕೊನೆಯ ಸೂತ್ರ ಗಿರೇಶ್ಚ ಸೇನಕಸ್ಯ. ಇಲ್ಲಿಯೂ ಕೂಡ ಟಚ್ ಪ್ರತ್ಯಯ ಬರುತ್ತೆ. ಇಲ್ಲಿ ಸೇನಕಸ್ಯ ಅಂತ ಯಾಕೆ ಹೇಳಿದ್ದಾರೆ? ಗಿರೇಶ್ಚ ಇಷ್ಟು ಹೇಳಿದರೂ ಸಾಕಾಗಿತ್ತು. ಅಂದರೆ ಗಿರಿ ಎಂಬ ಶಬ್ದಕ್ಕೂ ಕೂಡ ವಿಕಲ್ಪವಾಗಿ ಅವ್ಯಯೀಭಾವ ಸಮಾಸದಲ್ಲಿ ಟಚ್ ಪ್ರತ್ಯಯ ಬರುತ್ತೆ ಅಂತ ಇಷ್ಟು ಹೇಳಿದರೆ ಸಾಕಾಗಿತ್ತು. ವಿಕಲ್ಪ ನಾವು ಹಿಂದೆಯೂ ಹೇಳ್ತಾ ಇದ್ದೆವು. ಝಯಃ ನದೀ ಪೌರ್ಣಮಾಸ್ಯಾಗ್ರಹಾಯಣಿಭ್ಯ ನಪುಂಸಕಾದನ್ಯತರಸ್ಯಾಂ ಇಲ್ಲೆಲ್ಲವೂ ಹೇಳಿಯಾಗಿದೆ. ಆದ್ದರಿಂದ ಗಿರೇಶ್ಚ ಇಷ್ಟು ಹೇಳಿದರೂ ಕೂಡ ಗಿರಿ ಶಬ್ದಕ್ಕೂ ವಿಕಲ್ಪವಾಗಿ ಟಚ್ ಪ್ರತ್ಯಯ ಬರುತ್ತೆ ಅಂತ ಗೊತ್ತಾಗ್ತಿತ್ತು. ಆದರೆ ಪಾಣಿನಿ ಮಹರ್ಷಿಗಳು ಸೇನಕ ಎಂಬಂತಹ ಆಚಾರ್ಯರನ್ನು
ಸೇನಕ ಎಂಬ ಆಚಾರ್ಯರ ಮತದಲ್ಲಿ ಟಚ್ ಪ್ರತ್ಯಯ ಬರುತ್ತೆ ಅಂಥೇಳಿ ಹೀಗೆ ವಿಕಲ್ಪವನ್ನು ಮಾಡಿದರು. ಸೇನಕಸ್ಯ ಅಂದರೆ ಸೇನಕ ಆಚಾರ್ಯರ ಪ್ರಕಾರ ಗಿರಿ ಎಂಬ ಶಬ್ದವು ಅವ್ಯಯೀಭಾವ ಸಮಾಸದಲ್ಲಿ ಕೊನೆಯಲ್ಲಿ ಇದ್ದರೆ ವಿಕಲ್ಪವಾಗಿ ಟಚ್ ಪ್ರತ್ಯಯ ಬರುತ್ತೆ. ಆಗ ಉಪಗಿರಂ ಅಂತಲೂ ಆಗುತ್ತೆ, ಉಪಗಿರಿ ಅಂತಲೂ ಆಗುತ್ತೆ. ಟಚ್ ಪ್ರತ್ಯಯ ಬಂದರೆ ಉಪಗಿರಂ, ಟಚ್ ಪ್ರತ್ಯಯ ಬಾರದೇ ಇದ್ದರೆ ಉಪಗಿರಿ. ಹೀಗೆ ಎರಡೂ ರೂಪಗಳು ಸಿದ್ಧಿಸ್ತವೆ. ಇಲ್ಲಿಗೆ ಅವ್ಯಯೀಭಾವ ಸಮಾಸ ಪ್ರಕರಣ ಪೂರ್ತಿ ಮುಗಿಯಿತು. ಬಹುಶಃ ಎಲ್ಲ ಸೂತ್ರಗಳನ್ನು ಪರಿಚಯಾತ್ಮಕವಾಗಿ ಹೇಳಿದ್ದೇನೆ. ಇದು ಇಷ್ಟು ವೇಗವಾಗಿ ಸ್ವಲ್ಪ ಹೇಳಿದ್ದು ಯಾಕೆ ಅಂತ ಅನಿಸಬಹುದು. ಸ್ವಲ್ಪ ಹೇಳುವುದು ಮುಖ್ಯ ಉದ್ದೇಶ ಅಲ್ಲ. ಕನ್ನಡ ಭಾಷೆಯಲ್ಲಿ ವಿವರಣೆ ವಿದ್ಯಾರ್ಥಿಗಳಲ್ಲಿ ಇದೆ. ಈ ಸೂತ್ರಗಳ ಪರಿಚಯ ಆಗಬೇಕು. ಅದಕ್ಕೋಸ್ಕರವಾಗಿ ನಾನು ಆ ಸೂತ್ರಗಳಲ್ಲಿರುವಂತಹ ವಿಶೇಷತೆಯನ್ನು ಮಾತ್ರ ಹೇಳಿದ್ದೇನೆ. ಉಳಿದಿದ್ದನ್ನೆಲ್ಲ ಕನ್ನಡ ಪುಸ್ತಕದಲ್ಲಿ ಓದಿಕೊಳ್ಳಿ. ಇಲ್ಲಿಗೆ ಅವ್ಯಯೀಭಾವ ಸಮಾಸ ಮುಗಿಯಿತು. ಇನ್ನು ಮುಂದೆ ತತ್ಪುರುಷ ಸಮಾಸ.